ಗುರು ಶಿಷ್ಯರ ಸಂಭಾಷಣೆ ಅಧ್ಯಾಯ 4. ಸರ್, ಕೆಲವರಿಗೆ ಧ್ಯಾನ ಮಾಡಲು ಆರಂಭಿಸುತ್ತಿದ್ದಂತೆ ಆಧ್ಯಾತ್ಮಿಕ ಅನುಭವಗಳುಂಟಾಗುತ್ತವೆ. ಇನ್ನು ಕೆಲವರಿಗೆ ಯಾವುದೇ ಅನುಭವಗಳಾಗುವುದಿಲ್ಲ. ಇದು ನಮ್ಮ ಪ್ರಗತಿ ಆಗಿದೆಯೇ ಇಲ್ಲವೇ ಎಂಬುದನ್ನು ಸೂಚಿಸುತ್ತದೆಯೇ? ಇಲ್ಲ. ಅನುಭವ ಮತ್ತು ಸಾಧನೆಗಳಿಗೆ ಸಂಬಂಧವಿದ್ದರೂ ಅವೆರಡನ್ನೂ ಸರಿತೂಗಿಸಲಾಗದು. ಅನುಭವಗಳು ಕೆಲವು ನಿರ್ದಿಷ್ಟ ಸಂದರ್ಭಗಳಲ್ಲಿ ಉಂಟಾಗುತ್ತವೆ. ಅವುಗಳನ್ನು ಅರ್ಥ ಮಾಡಿಕೊಳ್ಳುವುದು ಈಗ ಕಷ್ಟಸಾಧ್ಯ. ಅನುಭವಗಳು ಪ್ರಗತಿಯನ್ನು ಸೂಚಿಸುವುದಿಲ್ಲ ಎನ್ನುವುದನ್ನು ಮೊದಲು ಚೆನ್ನಾಗಿ ಅರ್ಥ ಮಾಡಿಕೊಳ್ಳೋಣ. ಹಾಗಾದರೆ ಪ್ರಗತಿಯನ್ನು ಅಳೆಯುವುದು ಹೇಗೆ? ಸಾಧಕನಿಗೆ ತನ್ನ ಪ್ರಗತಿಯ ಬಗ್ಗೆ ತಿಳಿಯುತ್ತದೆ. ಅವನ ಮನಸ್ಸಿಗೆ ಅದರ ಅರಿವಾಗುತ್ತದೆ. ನಾನು ಬಹಳ ವರ್ಷಗಳಿಂದ ಧ್ಯಾನ ಮಾಡುತ್ತಿದ್ದೇನೆ, ಆದರೆ ಯಾವ ಪ್ರಗತಿಯನ್ನೂ ಸಾಧಿಸಿಲ್ಲವೆಂದೆನಿಸುತ್ತದೆ. ಅದು ನಿಜವಲ್ಲ. ಧ್ಯಾನವು ತನ್ನ ಪ್ರಕ್ರಿಯೆಯನ್ನು ಆರಂಭಿಸದಿದ್ದಲ್ಲಿ ನೀವು ಈಗ ಇಲ್ಲಿ ಕುಳಿತಿರುತ್ತಿರಲಿಲ್ಲ. ಪರಿವರ್ತನೆ ಅಂತರಂಗದಿಂದ ಆರಂಭವಾಗುತ್ತದೆ. ಬಾಹ್ಯದಲ್ಲಿ ಅದರ ಚಿಹ್ನೆಗಳು ಕಾಣಿಸಿಕೊಳ್ಳಲು ಸ್ವಲ್ಪ ಸಮಯ ಬೇಕಾಗುತ್ತದೆ. ಆ ಚಿಹ್ನೆಗಳು ಕಾಣಿಸಿಕೊಳ್ಳುವವರೆಗೆ ನನ್ನಲ್ಲಿ ಪ್ರಗತಿಯಾಗುತ್ತಿದೆ ಎಂಬುದಕ್ಕೆ ಭರವಸೆ ಏನು? ಒಂದು ಸೂಚನೆಯ ಬಗ್ಗೆ ನಾನು ನಿಮಗೆ ಹೇಳಬಲ್ಲೆ. ಮುಂದಿನ ಧ್ಯಾನದ ಕ್ಲಾಸಿನಲ್ಲಿ ನಿಮ್ಮ ಉಪಸ್ಥಿತಿ. ನೀವು ಸಾಕಷ್ಟು ಪ್ರಗತಿಯನ್ನು ಸಾಧಿಸದಿದ್ದಲ್ಲಿ ಮುಂದಿನ ಧ್ಯಾನದ ಕ್ಲಾಸಿಗೆ ಬರಲು ನಿಮಗೆ ಸಾಧ್ಯವಾಗುವುದಿಲ್ಲ. ಋಷಿಗಳು ನನ್ನನ್ನು ದೂರವಿಡುತ್ತಾರೆಯೇ? ಇಲ್ಲ, ಯಾವಾಗಲೂ ಅಲ್ಲ. ನಿಮ್ಮ ಕರ್ಮಗಳು ನಿಮ್ಮನ್ನು ತಡೆಯುತ್ತವೆ. ಅದು ಹೇಗೆ? ಉದಾಹರಣೆಗೆ, ನಿಮ್ಮಲ್ಲಿ ಒಂದು ನಕಾರಾತ್ಮಕ ಆಲೋಚನೆಯನ್ನು ಹುಟ್ಟುಹಾಕಿ. ಅದರಿಂದ ರಕ್ಷಿಸಿಕೊಳ್ಳುವುದು ಹೇಗೆ? ದಿನನಿತ್ಯದ ಧ್ಯಾನದಿಂದ.